ಚಿಕ್ಕಮಗಳೂರು ನಗರದಲ್ಲಿ ಕಾನೂನು ಉಲ್ಲಂಘಿಸಿ ಬೈಕ್ ಮತ್ತು ಸೈಕಲ್ ವೀಲಿಂಗ್ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಂಕರಾಪುರ ವಾರ್ಡ್ ನಿವಾಸಿಗಳು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ನಡೆಯುತ್ತಿರುವ ಮತ್ತು ಅಜಾಗರೂಕ ಬೈಕ್ ಚಾಲನೆ ಹಾಗೂ ಅಪಾಯಕಾರಿ ವೀಲಿಂಗ್ ಬಗ್ಗೆ ಕಳವಳ ಮತ್ತು ಆತಂಕ ವ್ಯಕ್ತಪಡಿಸುತ್ತಾ ಕೆಲವು ಪುಂಡ ಯುವಕರು ಗುಂಪುಗಟ್ಟಿಕೊಂಡು ಜನನಿಬಿಡ ಪ್ರದೇಶ ಮತ್ತು ವಾಹನದ ಕಡೆ ಇರುವ ರಸ್ತೆಯಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸಿ ಮತ್ತು ಕಾನೂನಿನ ಭಯ ಗೌರವ ಇಲ್ಲದೆ ರಾಜಾರೋಷವಾಗಿ ವಿನಾಕಾರಣ ಬೈಕ್ನಲ್ಲಿ ಸುತ್ತಾಡುತ್ತಾ ಜೋರಾದ ಶಬ್ದ ಮಾಡುತ್ತಾ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಉಪಟಳ ಕೊಡುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಲತಾ ಆರೋಪಿಸಿದರು. ನಮ್ಮ ವಾರ್ಡಲ್ಲಿ ಸಂಜೆ ಆದರೆ ವೀಲಿಂಗ್ ಮಾಡೋದು ಮತ್ತು ಸೈಲೆನ್ಸರ್ ಬೈಕ್ಗಳನ್ನ ಓಡಿಸೋದು ಅದು ಇದಾಗಿ ತಡೆ ಇದ್ದಿದ್ರು ಕೂಡ ಸೈಲೆನ್ಸರ್ ಬೈಕ್ನ ಹಾಕ್ಕೊಂಡು ಹೋಗ್ತಾರೆ. ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಆಗ್ತಾಯಿದೆ. ಮತ್ತು 10 ಗಂಟೆ ಆದರೆ ಈಗಾಗಲೇ ಸಣ್ಣ ಸಣ್ಣ ಹುಡುಗರು ಸೈಕಲ್ ಕದಿಯೋದು, ಮನೆ ಭಾಗದಲ್ಲಿ ನಿಲ್ಲಿಸಿರೋ ಪಾತ್ರೆಗಳು ಅವು ಇವು ಕದಿಯೋದು ಮಾಡ್ತಿದ್ದಾರೆ. ಹಂಗಾಗಿ ಬೀಟ್ ಪೊಲೀಸ್ ಇಲ್ಲ ನಮಗೆ. ಮತ್ತು ಆವಾಗ ವಾರ್ಡ್ ಪೊಲೀಸ್ ಅಂತ ಬಿಡ್ತಿದ್ರು, ಅವರಿಲ್ಲ. ಮಹಿಳೆಯರೆಲ್ಲ ಆ್ಯಕ್ಚುಲಿ ಇದಕ್ಕೆ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಪಡ್ತಾರೆ. ಆವಾಗ ವಾರ್ಡ್ ಪೊಲೀಸ್ ಅಂತ ಬಿಡೋರು ಅವ್ರ ಹತ್ರ ಸಮಸ್ಯೆ ಹೇಳ್ಕೊತಿದ್ರು. ಒಂದು ಫೋನ್ ಬಂದಿದ್ರೆ ಅವರು ಎಲ್ಲ ಸಮಸ್ಯೆನೂ ಕೇಳ್ಕೊತಿದ್ರು. ಇವಾಗ ವಾರ್ಡ್ ಪೊಲೀಸ್ ಯಾರಂತಲೇ ವಾರ್ಡ್ಗಳಲ್ಲಿ ಬಿಡ್ತಾ ಇಲ್ಲ. ಹಾಗಾಗಿ ಆರಕ್ಷಕದವರು ಅದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತು ಮಾತಾಡೋಕ್ಕೆ ಹೋದರೆ ಸಣ್ಣ ಸಣ್ಣ ಹುಡುಗರು ಗಲಾಟೆಗೆ ನಿಲ್ತಾರೆ, ಕೇಳಲ್ಲ ಹೇಳಿದ ಮಾತು. ದಯವಿಟ್ಟು ಬೀಟ್ ಹಾಕಿ ಅದನ್ನು ಒಂಚೂರು ಸರಿಪಡಬೇಕು ಅಂತ ಕೇಳ್ಕೊಂತೀವಿ. ಯಾರು ಹೇಳಿದ್ದಾರೆ? ನನ್ನ ಜೊತೆಗೆ ನಮ್ಮ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಅನ್ನಪೂರ್ಣ ಅವರಿದ್ದಾರೆ, ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದಂಥ ಶೈಲಕ ಅವರಿದ್ದಾರೆ, ಹಾಗೂ ತಾಲೂಕು ಕಾನೂನು ಸಲಹೆಗಾರರಾದಂಥ ಆಶಾ ಮೇಡಮ್ ಇದ್ದಾರೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಲತ್ ಅವರು, ಹಾಗೆ ವಾರ್ಡಿನ ಸಿಬ್ಬಂದಿ ವಾರ್ಡಿನವರು ಕೂಡ ಇದ್ದರು. ಅವ್ರಿಗೂ ಕೂಡ ನನ್ನ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಶಂಕರಾಪುರ ನಿವಾಸಿ ರಾಘವೇಂದ್ರ ಅವರು ಮಾತನಾಡಿ, ಇತ್ತೀಚೆಗೆ ಇವರ ಹಾವಳಿ ಹೆಚ್ಚಾಗಿದ್ದು ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಇದರಿಂದ ನಾಗರಿಕರು ಕೂಡ ಭಯದಿಂದ ಪೊಲೀಸರಿಗೆ ದೂರು ಕೊಡದೆ ಮೌನವಾಗಿದ್ದಾರೆ. ಆದ್ದರಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ಸದರಿ ದೂರನ್ನ ಗಂಭೀರವಾಗಿ ಪರಿಗಣಿಸಿ ವೀಲಿಂಗ್ ಮತ್ತು ಅತಿ ವೇಗವಾಗಿ ಬೈಕ್ ಓಡಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಕೈಗೊಳ್ಳುವಂತೆ ಮತ್ತು ಕಡಿವಾಣ ಹಾಕುವಂತೆ ವಿಶೇಷ ದಂಡವನ್ನ ರಚಿಸಿ ಗಸ್ತು ನಿಯೋಜನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸರ್ ನೋಡಿ, ಭೂಮಿಕಾ ಚಾನಲ್ ಯಾವಾಗಲೂ ಸಮಾಜಮುಖಿಯಾದ ಕೆಲಸ ಮಾಡ್ತಿದೆ. ನಮ್ಮ ಪರ ಯಾವಾಗಲೂ ನಿಲ್ತಾನೆ ಇರುತ್ತೆ. ಈಗಲೂ ಕೂಡ ನಗರದಲ್ಲಿ ಕೆಲವು ಪುಂಡ್ರು ಐನಾತಿನ ನನ್ನ ಮಕ್ಕಳು ವೀಲಿಂಗ್ ಮಾಡ್ತಾರೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಅದ್ರ ವಿರುದ್ಧ ನಾವು ರಕ್ಷಣಾ ವೇದಿಕೆ ಮತ್ತು ನಮ್ಮ ವಕೀಲರು ಸಾಹೇಬರು ಸೇರಿಬಿಟ್ಟು SP ಸಾಹೇಬರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಇವರಿಗೆಲ್ಲ ಎಡೆಮುರಿ ಕಟ್ಟಬೇಕು ಅಂತ ಹೇಳಿ ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತೊಂದು ಮನವಿ ಕೊಟ್ಟಿದ್ದೀವಿ. ಮುಖ್ಯವಾಗಿ ಎಲ್ಲಿ ಜನನಿಬಿಡ ಪ್ರದೇಶ ಇರುತ್ತೆ, ವಾಹನ ದಟ್ಟಣೆ ಎಲ್ಲಿರುತ್ತೆ, ಇವರು ಅಟ್ಟಹಾಸ ಮೆರಿತಾ ಇರ್ತಾರೆ. ಹಂಗಾಗಿ ಇವ್ರು ಕೂಡಲೇ ಎಲ್ಲ ವಾಹನಗಳನ್ನ ಸೀಸ್ ಮಾಡಿ ಆ ವೆಹಿಕಲ್ ಮೇಲೆಲ್ಲ ಬುಲ್ಡರ್ಸ್ ಹತ್ತಿಸ್ಬೇಕು, ಇಲ್ಲ ಅವನ್ನ ಪರವಾನಗಿ ಜಪ್ತಿ ಮಾಡ್ಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ನಾಗರಿಕರು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಬೇಕು. ನನಗೆ ಗೊತ್ತಿದೆ, ನಾಗರಿಕರು ಮಾತಾಡ್ತಾ ಇದ್ದರೆ, ರೋಡಿಗೆ ಇಳಿದೇ ಇದ್ದರೆ ಈ ಪುಂಡ್ರಿಗೆ ಎಡಮುರಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇನ್ಮೇಲೆ ಆದರೂ ಕೂಡ ಪೊಲೀಸರು ಇದ್ರ ವಿರುದ್ಧ ಕೂಡಲೇ ಅವರಿಗೆ ಕ್ರಮ ಕೈಗೊಳ್ಬೇಕು ಅಂತ ನಾನು ಪೊಲೀಸ್ ಇಲಾಖೆನ ಒತ್ತಾಯಿಸ್ತಿದ್ದೀನಿ. ಅಸ್ತ್ರ ಇದ್ದಾಗೆ ಅವರು ಟಿಪಿಕಲ್ ಆದ ಡ್ಯೂಟಿ ಮಾಡ್ತಾರೆ. ಈ ಹುದ್ದೆ ಇದೆಯಲ್ಲ ಎಲ್ಲಕ್ಕಿಂತ ಒಂದು ವಿಶಿಷ್ಟವಾಗಿರುತ್ತೆ. ನಾನು ಅದನ್ನು ಲೈಕ್ ಮಾಡ್ತೀನಿ. ಯಾಕಂತಂದರೆ ಪೊಲೀಸ್ ಇಲಾಖೆ ಕೂಡ ಭರವಸೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇವರು ಚಳಿ ಗಾಳಿ ಬಿಸಿಲು ಲೆಕ್ಸದೆ ತನ್ನ ವೈಯಕ್ತಿಕ ಜೀವನ ಬದಿಗಿಟ್ಟು ಪರ ಸೇವೆಗೆ ಮುಡುಪಾಗಿರ್ತಾರೆ. ಅದಕ್ಕೆ ನನಗೆ ಹೆಮ್ಮೆ ಇದೆ, ನನಗೆ ಭರವಸೆ ಇದೆ. ಮತ್ತು ಇನ್ನೊಂದು ಹೇಳ್ತಾ ಹೋಗ್ತೀನಿ, ಪೊಲೀಸ್ ಅಂತಂದರೆ ನಿಷ್ಠೆ, ಪರಾಕ್ರಮ ಮತ್ತು ಇವರ ಶೌರ್ಯನ ನಾವು ಸ್ಮರಿಸಬೇಕು. ಇದಕ್ಕೋಸ್ಕರ ನಾವು ಋಣಿಯಾಗಿರಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇದು ಪೊಲೀಸ್ ಇಲಾಖೆಗೆ ನಾನು ಸ್ವಾಗತ ಕೊಡ್ತೀನಿ. ಆದರೆ ಈ ಪುಂಡ್ರ ವಿರುದ್ಧ ನೀವು ಎಡೆಮುರಿ ಕಟ್ತಾ ಇದ್ದರೆ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ. DIG ಅವ್ರಿಗೆ ಕೂಡಲೇ ಪತ್ರ ಬರೀತೀನಿ, ನಾನು ಒಬ್ಬನೇ ಪತ್ರ ಬರೀತೀನಿ. ನೀವು ಮನವಿಗೆ ಸ್ಪಂದಿಸಲೇಬೇಕು. ಈ ವಿಚಾರಗಳನ್ನು ನೀವು ರಾಷ್ಟ್ರವ್ಯಾಪಿಯಾಗಿ ರಾಜ್ಯವ್ಯಾಪಿಯಾಗಿ ಪ್ರಚಾರ ಮಾಡಿ ಈ ಪುಂಡ ಪೋಖ್ರಿಗಳಿಗೆಲ್ಲ ವಿಚಾರ ಮುಟ್ಟಿಸಿ ಎಡೆಮುರಿ ಕಟ್ಟಲೇಬೇಕು ನೀವು ಅಂತ ಹೇಳ್ತಾ ನಾನು ಭೂಮಿಕಾ ಚಾನಲ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಅನ್ನಪೂರ್ಣ, ಜಿಲ್ಲಾ ಕಾರ್ಯದರ್ಶಿ ಶೈಲಾ, ಕಾನೂನು ಸಲಹೆಗಾರರಾದ ಆಶಾ ಮುಂತಾದವರು ಉಪಸ್ಥಿತರಿದ್ದರು.